ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡ್ತಿರುವುದು ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಒಂದು ಸಂಚಲನದ ಬಗ್ಗೆ. ಮಂಡ್ಯದ ಗಂಡು ಕಾಮಿಡಿ ಕಿಂಗ್ ಮತ್ತು ಈ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಿರೀಟ ಮುಡಿಗೇರಿಸಿಕೊಂಡ ಜನಪ್ರಿಯ ಗಿಲ್ಲಿ ನಟ ಮತ್ತು 45 ಕೋಟಿಗಿಂತಲೂ ಅಧಿಕ ಮತಗಳನ್ನು ಪಡೆದು ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಸಂಚಲನ ಮೂಡಿಸಿರ್ತಕ್ಕಂಥ ಗಿಲ್ಲಿ ಅವರ ಬಗ್ಗೆ ಮತ್ತು ಈ ರೈತನ ಮಗ, ಈ ಮಣ್ಣಿನ ಮಗನ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿಕೊಂಡು ಬರೋಣ ಬನ್ನಿ. ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಅವರು ಬಂದಿದ್ದು ಮಂಡ್ಯ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ. ಇವತ್ತು ಅವರು ಬಿಗ್ ಬಾಸ್ನ ಇತಿಹಾಸದಲ್ಲಿ ಒಂದು ಸಾಧನೆ ಮತ್ತು ಒಂದು ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ಹೇಳ್ಬೋದು. ಏನು ದಾಖಲೆ ಅಂತ ಹೇಳಿ ನೀವು ಕೇಳಿದ್ರೆ, ಇಲ್ಲಿವರೆಗೂ ಏನು ಬಿಗ್ ಬಾಸ್ ಏನ್ ನಡೆದಿದೆಯಲ್ಲ, ಇಡೀ ಎಲ್ಲಾ ಬಿಗ್ ಬಾಸ್ಗಳನ್ನು ತೆಗೆದುಕೊಂಡರೂ ಸಹಿತ ಇಲ್ಲಿವರೆಗೂ ಕೇವಲ ಇದೇ ವ್ಯಕ್ತಿ ಮಾತ್ರ 45 ಕೋಟಿ ಮತಗಳನ್ನ ಪಡೆದಿದ್ದಾರೆ. ಇದು ಬಿಗ್ ಬಾಸ್ದ ದಾಖಲೆ. ಮುಂದೆ ಯಾರು ಮಾಡ್ತಾ ಇರಲ್ಲ ಗೊತ್ತಿಲ್ಲ. ಇವ್ರದ್ದು ಕುಟುಂಬದ ಬಗ್ಗೆ, ಕುಟುಂಬದ ಹಿನ್ನೆಲೆ ಬಗ್ಗೆ ನೋಡ್ಬೇಕಂದ್ರೆ, ಇವರದು ಕೃಷಿ ಕುಟುಂಬ, ಕೃಷಿಯನ್ನ ಹಿನ್ನೆಲೆಯಾಗಿ ಇಟ್ಕೊಂಡಿರುವ ಕುಟುಂಬ ಅಂತ ಹೇಳಿ ಹೇಳ್ಬಹುದು. ಇವರು ಕಲ್ತಿದ್ದು ಮಾತ್ರ ITI. ಇವರು ಕಲ್ತಿದ್ದು ಮಾತ್ರ ITI. ಆದ್ರೆ ಇವರ ಮನಸ್ಸೆಲ್ಲ ಬಣ್ಣದ ಲೋಕದ ಮೇಲೆ ಇತ್ತು, ಅಂದ್ರೆ ಚಿತ್ರರಂಗದ ಮೇಲೆ ಇತ್ತು. ಅದಕ್ಕಾಗಿ ಇವರು ಮೊದಲ ಬಾರಿ ಏರಿಯೋದು ಕಾಮಿಡಿ ಕಿಲಾಡಿಯ ವೇದಿಕೆಯನ್ನ. ಕಾಮಿಡಿ ಕಿಲಾಡಿ ವೇದಿಕೆಯನ್ನ ಏರಿದ ನಂತರ ಗಿಲ್ಲಿ ನಟ ಅವರು ತಿರುಗಿ ನೋಡೇ ಇಲ್ಲ ಅಂತ ಹೇಳಿ ನಾವು ಹೇಳ್ಬಹುದು. ಹೇಳಿದ್ರು ಕೂಡ ಇದೇನು ತಪ್ಪಾಗುದಿಲ್ಲ. ಯಾಕಂದ್ರೆ ಅತ್ತ ಹಾಸ್ಯಾಸ್ಪದವಾಗಿ, ಅಷ್ಟು ಸ್ಪಷ್ಟವಾಗಿ ಮತ್ತು ಕಾಮಿಡಿಯನ್ನ ಮಾಡ್ತಾ ಬಂದಿದ್ದಾರೆ. ಇವರು ಮೊದಲ ಬಾರಿಗೆ ಲೈಟ್ ಬಾಯ್ ಆಗಿ ಕೆಲಸವನ್ನ ನಿರ್ವಹಿಸಲು ಪ್ರಾರಂಭಿಸುತ್ತಾರೆ. ನೀವು ಯೋಚನೆ ಮಾಡಿ. ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಇವರು ಕಾಮಿಡಿ ಕಿಲಾಡಿ ಏರಿದ ವೇದಿಕೆಯಿಂದ ಬಿಗ್ ಬಾಸ್ ವೇದಿಕೆಯವರೆಗೂ ಇವರ ಸಾಧನೆ ಅಂತಿಂತದಲ್ಲ ಸ್ನೇಹಿತರೆ, ಗಜಾಂತರವಾದ ಸಾಧನೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಬಿಗ್ ಬಾಸ್ ಸೀಸನ್ 12ರ ಗೆದ್ದಿರ್ತಕ್ಕಂಥ ಟ್ರೋಫಿಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಗಿಲ್ಲಿ ನಟ ಅವರು ಕೇವಲ ಸ್ಪರ್ಧಿ ಆಗಿರಲಿಲ್ಲ, ಇಡೀ ಮನೆಯ ಎಂಟರ್ಟೈನರ್ ಆಗಿದ್ದರು. ಅಂದ್ರೆ ಅಷ್ಟು ಲವ್ಲಿ ಆಗಿ ಮನೆಯನ್ನ ಇಟ್ಕೋತಾ ಇದ್ರು. ನೀವು ಕೂಡ ನೋಡಿದ್ದೀರಿ, ನೀವು ಕೂಡ ಮತವನ್ನ ಹಾಕಿ ಆ ವ್ಯಕ್ತಿಯನ್ನ ಗೆಲ್ಲಿಸಿದ್ದೀರಿ. ಇವರ ಭಾಷೆಯ ಸೊಗಡನ್ನ ನಾವು ನೋಡ್ಬೇಕಂದ್ರೆ, ತಮ್ಮ ಅಪ್ಪಟ ಮಂಡ್ಯ ಶೈಲಿಯ ಭಾಷೆಯಿಂದಲೇ ಎಲ್ಲರನ್ನು ಇವರು ನಗಿಸುತ್ತಿದ್ದರು. ಏನು ಮಂಡ್ಯ ಭಾಷೆ ಮತ್ತು ಉತ್ತರ ಕರ್ನಾಟಕ, ಬೆಂಗಳೂರು ಭಾಷೆ ಸ್ವಲ್ಪ ಬದಲಾವಣೆ ಆಗ್ತದ. ಹೀಗಾಗಿ ಮಂಡ್ಯ ಭಾಷೆ ಸೊಗಡಿನಲ್ಲೇ ಇಡೀ ಕರ್ನಾಟಕವನ್ನು ಅವರು ಇಲ್ಲಿವರೆಗೆ ನಗಿಸಿಕೊಂಡು ಬಂದಿದ್ದಾರೆ. ಮತ್ತು ಇವರ ಮಾನವೀಯತೆಯ ದೃಷ್ಟಿಯನ್ನು ನಾವು ನೋಡಿದಾಗ, ಮನೆಯಲ್ಲಿ ಇವರು ಎಲ್ಲರನ್ನೂ ಸಮಾನವಾಗಿ ಮತ್ತು ಸಮಾಧಾನವಾಗಿ, ಎಷ್ಟೇ ಕೋಪವಿದ್ದರೂ ಸಹಿತ ಅದನ್ನು ತಣ್ಣಗೆ ಮಾಡುತ್ತಾ ಮತ್ತು ಮನೆಯನ್ನ ಈಗ ತಾನೇ ಹೇಳಿದ ಹಾಗೆ ಲೈವ್ಲಿ ಆಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇವರು ಮನೆಯಲ್ಲಿ ಮಾಡಿದ್ದರು. ಮತ್ತು ಇವರ ಆಕರ್ಷಣೆ ಕರ್ನಾಟಕ ತುಂಬಾ ಹೇಗಾಗಿದೆ ಅಂದ್ರೆ, ಇವರ ಕಾಮಿಡಿಗೆ ಮಾರು ಹೋಗಿದ್ದರು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಪರವಾಗಿ ದೊಡ್ಡ ದೊಡ್ಡ ಅಭಿಯಾನಗಳೇ ನಡೆದವು. ರ್ಯಾಲಿಯನ್ನು ಮಾಡಿದರು, ಊಟನ ಹಾಕಿದರು ಮತ್ತು ಬ್ಯಾನರ್ಗಳನ್ನು ಹೊಡಿಸಿದರು, ಅನ್ನ ಸಂತರ್ಪಣೆ ಮಾಡಿದರು. ಮತ್ತು ಇವರು ಬಿಗ್ ಬಾಸ್
ಫಿನಾಲೆ ದಿವಸ ಬಿಗ್ ಬಾಸ್ ಏನ್ ಮನಿ ಸೆಟ್ ಹಾಕಿದ್ರಲ್ಲ ಅದ್ರ ಮುಂದೆ ಸಾವಿರಾರು ಜನ ಸೇರಿದ್ರ ನೀವು ಕೂಡ ವಿಡಿಯೋದಲ್ಲಿ ನೋಡಿದ್ದೀರಿ ಸ್ನೇಹಿತರೆ. ಇವರು ಪಡೆದಿರ್ತಕ್ಕಂತ ಮತಗಳು ಇತಿಹಾಸದಲ್ಲೇ ಹೊಸ ದಾಖಲೆಯನ್ನ ಬರುದು ಅಂತ ಹೇಳಿ ನಾವು ಹೇಳ್ಬಹುದು. ಇನ್ನು ಇವರು ಜನವರಿ 18, 2026 ನಡೆದಂತ ಆ ರೋಚಕ ಪೆನಾಲೆಯಲ್ಲಿ ಅತ್ಯಂತ ಎಲ್ಲರೂ ಕೂಡ ಖುಷಿ ಪಟ್ರು ಅಂತ ಹೇಳಿ ಈ ಸಂದರ್ಭದೊಳಗೆ ನಾವು ಹೇಳ್ಬಹುದು. ಅಷ್ಟೇ ಅಲ್ಲದೆ ಇವರು ಫಿನಾಲೆಯಲ್ಲಿ ಇವರು ಗೆದ್ದ ನಂತರ ನಮ್ಮ ಕಿಚ್ಚ ಸುದೀಪ್ ಅವರು ಇವರ ಗೆಲುವನ್ನ ಘೋಷಿಸಿದ ನಂತರ ಇವ್ರಿಗೆ ಸಿಕ್ಕಿರ್ತಕ್ಕಂತ ಹಣ 50 ಲಕ್ಷ ಒಂದು, ಮತ್ತು 10 ಲಕ್ಷ ಒಂದು, 20 ಲಕ್ಷ ಒಂದು ಐಷಾರಾಮಿ ಕಾರ್ಗಡಿ. ಹೀಗಾಗಿ ಇಷ್ಟನ್ನ ಈ ಗಿಲ್ಲಿ ನಟ ಅವರು ಪಡಿತಾರೆ. ಇವರ ಗೆಲುವು ಬಹುಶಃ ಎಲ್ಲರಿಗೂ ಕೂಡ ಒಂದು ನೆಮ್ಮದಿಯನ್ನ ನೀಡಿತು ಅಂತ ಹೇಳ್ಬೋದು. ಯಾಕಂದ್ರೆ ಆ ಸಂದರ್ಭದಲ್ಲಿ ನಾನು ಅವಲೋಕಿಸುತ್ತಿರುವಾಗ ಇಡೀ ಯಾವುದೇ ಸೋಷಿಯಲ್ ಮೀಡಿಯಾವನ್ನು ನೀವು ಕೂಡ ಓಪನ್ ಮಾಡಿದರೆ ಅಲ್ಲಿ ಕೇವಲ ಗಿಲ್ಲಿ ಗಿಲ್ಲಿ ಗಿಲ್ಲಿ, ಇನ್ನೂ ಕೂಡ ಗಿಲ್ಲಿ ಗಿಲ್ಲಿ ಅಂತಕ್ಕಂಥ ಮಾತೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ. ಆ ವ್ಯಕ್ತಿಯ ಅಂದ್ರೆ ಈ ನಟರಾಜ್ ಅವರ ಒಂದು ವಿಡಿಯೋ ಬಂದ್ರೆ ಒಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಇವತ್ತಿನ ದಿನ ಪಡಿತಾ ಇದೆ. ಹಾಗಾಗಿ ಸ್ನೇಹಿತರೆ, ಅಂದ್ರೆ ಈ ಮಂಡ್ಯದ ವ್ಯಕ್ತಿ, ಬಡತನದಿಂದ ಬಂದಿರತಕ್ಕಂತ ಈ ವ್ಯಕ್ತಿ ಮತ್ತು ಕೃಷಿ ಹಿನ್ನೆಲೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಇತಿಹಾಸದಲ್ಲೇ ಅತ್ಯಧಿಕ ಮತಗಳನ್ನು ಪಡೆದು ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಆಗಿ ಹೊರಹೊಮ್ಮುತ್ತಾರೆ. ಅದನ್ನು ಕೂಡ ನೀವು ನೋಡಿದ್ದೀರಿ. ದಯವಿಟ್ಟು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನಂದ್ರೆ ಸ್ನೇಹಿತರೆ, ಗಿಲ್ಲಿ ನಟ ಅವರ ಈ ಗೆಲುವು ನಂಬಿಕೆ ಇಟ್ಟು ಶ್ರಮ ಪಟ್ಟರೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬೆಳೆಯಬಹುದು ಅನ್ನೋದಕ್ಕೆ ಸಾಕ್ಷಿ. ನಿಮಗೂ ಕೂಡ ಗಿಲ್ಲಿ ನಟ ಅವರ ಕಾಮಿಡಿ ಇಷ್ಟನಾ? ಅವರ ಯಾವ ಗುಣ ನಿಮಗೆ ಇಷ್ಟ ಅನ್ನೋದನ್ನ ದಯವಿಟ್ಟು ಈ ಒಂದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಮತ್ತೊಮ್ಮೆ ಹಂಚ್ಕೋತಾ ಇದ್ದೀವಿ. ದಯವಿಟ್ಟು ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು, ನಮಸ್ಕಾರ.